भर दो झोली मेरी या मोहम्मद लौट करके न जाऊंगा खाली भर दो झोली मेरी या मोहम्मद. ಮತ್ತಿಷ್ಟು ಅಂದ ಕೂಡಲೇ ಮತ್ತೆ ನಮ್ಮ ಮಂದಿ ಬ್ಯಾರೆ ತಿಳ್ಕೊತೈತ್ರಿ, ಹೌದಲ್ಲ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸುಜಾವ್ಯೂಹಂ ಅಂತಕ್ಕಂಥ ಹಿಂದೂ ಧರ್ಮ ನಂದು. ಆದ್ರೆ ನಾನು ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಎಲ್ಲವೂ ನನ್ನದೇ ಧರ್ಮ, ಧರ್ಮ ನನ್ನಿಂದ ಸೃಷ್ಟಿಯಾಗಿದೆ. ಓಕೆ, ಇವರಿಗೆ ಎಲ್ಲರಿಗೂ ಪ್ರಸಾದ ಸಿಕ್ಕೇ ಸಿಗ್ತದೆ, ಇವತ್ತಲ್ಲ ನಾಳೆ. ನಾನಿನ್ನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಯಾಕಂತ ಹೇಳಿದ್ರೆ ನಂಗೆ ಅಷ್ಟು ನೋವುಂಟು. ಎಲ್ಲಾ ಸುಳ್ಳುಗಾರರು ಇವರು, ಸುಳ್ಳುಗಾರರೊಟ್ಟಿಗೆ ಈ ಅಧರ್ಮಿಗಳಿಗೊಟ್ಟಿಗೆ ಸೇರ್ಕೊಂಡು ಇವರೆಲ್ಲ ದೇವರನ್ನು ತೋರಿಸಿಕೊಂಡು ಧಾರ್ಮಿಕ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಇವರು. ಇಲ್ವಾ? ಭಾರತ ದೇಶದಲ್ಲಿ ಸಂವಿಧಾನ ಇಲ್ವಾ? ಹೇಳ್ತಾರೆ ಅಲ್ಪಸಂಖ್ಯಾತರು ಹಿಂದೂ ದೇವಸ್ಥಾನದ ಆಡಳಿತ ಇರಬಾರ್ದು ಅಂತ ಹೇಳಿ. ಹೇಗೆ ಇವರಿಗೆ ಬಂತು ನಾನು ಕೇಳುದು? ಕೇಳ್ಬೇಕಲ್ಲ ನಾನು. ಅದೇ 2012 ನನಗೆ ಅಧ್ಯಕ್ಷ ಆಗಿದ್ದಾಗ ಅಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ, ಒಂದು ಔಟ್ ಪೋಸ್ಟ್ ಹೋಗ್ತದ್ದು. ನಾನು ಆಗ ಅಲ್ಲಿ ಸೌಜನ್ಯ ಪ್ರಕರಣ ಆಯ್ತು, ಅದಕ್ಕೆ 15 ದಿವಸಕ್ಕೆ ಹಿಂದೆ ಒಬ್ಬ ಮಾವುತ ಮತ್ತು ಜೋಡಿ ಕೊಲೆ ಆಯ್ತು. ಆ ಸಂದರ್ಭ ನಾನೇ ಅಧ್ಯಕ್ಷರಾಗಿದ್ದೆ. ಆ ಸೌಜನ್ಯ ಪ್ರಕರಣ ಆದ ಒಂದು ವಾರದಲ್ಲ 15 ದಿವಸದಲ್ಲೇನೋ ಒಬ್ಬ ಮಹಿಳೆಯನ್ನು ದ್ವಾರದ ಬಳಿ ಆಸಿಡ್ ಹಾಕಿ ಯಾರೋ ಕೊಂದು ಹಾಕಿ ಹೋಗಿದ್ದಾರೆ. ಆಸಿಡ್ ಹಾಕಿತ್ತು, ಕೊಂದು ಹಾಕಿದಾರ ಇದು ಗೊತ್ತಿಲ್ಲ, ನಮಗೆ ಆಸಿಡ್ ಹಾಕಿತ್ತು. ಆಮೇಲೆ ಇನ್ನೊಂದು ಶವ ಸ್ವಲ್ಪ ದೂರದಲ್ಲಿ ಸಿಗ್ತದೆ. ಇದನ್ನೆಲ್ಲ ನಾನು ಉಲ್ಲೇಖಿಸಿ 2012ರಲ್ಲಿ ಗೃಹ ಮಂತ್ರಿಗಳಿಗೆ ಮತ್ತು ಆಗಿನ SP ಅವರಿಗೆ ಒಂದು ಪತ್ರ ಬರಿತೇನೆ. ಪತ್ರದ ಇಲ್ಲಿ ಇಂಥದ್ದು ಕೃತ್ಯಗಳು ನಡೀತಿದ್ದೇವೆ, ಇಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಬೇಕು, ತಕ್ಷಣ ನೀವು ಈ ಬಗ್ಗೆ ಕ್ರಮ ಕೈಗೊಳ್ಬೇಕು ಅಂತೇಳಿ. ಪ್ರಾರಂಭದ ಹಂತ ಸೌಜನ್ಯಕ್ಕೆ ನ್ಯಾಯ ತಿಕ್ಕೊಂಡು ನಮ್ಮ ಭಾವನೆ ಬತ್ತಲ್ಲ ಅರ್ಧ ಪೋನಗ ನೆಟ್ಟು ಮೋಸ ಉಂಡು ನಿಂಗೆ ಗೊತ್ತಾಂಡು ಅಯ್ಯನು ಸಾರ್ವಜನಿಕವಾದ ನಿಖಿಲ ಪಂಡ್ರ ಆಪಜಿ ಪನ್ಪುಣ ಸಂದರ್ಭಗಳು ಪಣಂದೇನು ಬುಡುಪುಣಲ ಇಜ್ಜಿ ಅನ್ನೋ ವಿಚಾರಲ್ಲ ಈ ಸಂದರ್ಭ ಪಂಡ್ರ ಇಷ್ಟಪಡ್ತಾರೆ. ಒಂಜಿ ದಿನ ಕಾಲ ಬರ್ಪುಣು ಆ ದಿನ ಏರು ನೆನ್ ತಪ್ಪದೆ ಏರು ಮಾತು ಮಲ್ತಾರೆ, ಏರು ಅನ್ಯಾಯ ಮಲ್ತಾರೆ, ಏರು ತೊಂದರೆ ಮಲ್ತಾರೆ, ಸರ್ವ ವಿಚಾರಲ್ಲ ಎನ್ನಿಕಲ ಎದುರು ದೀಪ ಅನ್ನೋ ವಿಚಾರನು ಈ ಸಂದರ್ಭ ಪಂಡ್ರ ಇಷ್ಟಪಡ್ತೇವೆ. ಒಲ್ಲ ಎರಡ ಕೆರಿಯರಿಂದ ಪೋಯೆ ಬದುಕದು ಒರಿಂಡ ಏನಕ್ಕೆ ಎರ್ರ ಪಕ್ಕದ ಏರಿಗ್ಲಾಪುಜಿ ಪಂಡ ಏನು ಮಾರಿಮಲ್ಲ ದೈವ ಭಕ್ತಿ ಅನ್ಯಾಯ ಮಲ್ಪರ ಪೋತಿಜಿ ದೇವರಿನ ಸಂಪೂರ್ಣ ರಕ್ಷಣೆ ವಸಂತ ಬಂಗೇರ್ನ ಮಿತ್ತುಂಡು ಅಂತ ವಿಚಾರಣೆ ಸಂದರ್ಭ ಪಂಡ್ರ ಇಷ್ಟಪಡ್ತೆ. ನಿಕ್ಲೆಗೋಸ್ಕರನೇ ಈ ಜೀವನ ಮುಡುಪಾದಿನೇ ಏನು ಅಂತ ವಿಚಾರನ ಈ ಸಂದರ್ಭ ಪಂಡ್ರ ಇಷ್ಟಪಡ್ತೆ. ಬಂದ್ರೆ ಎಲ್ಲ ನಮ್ಮ ಸೌಜನ್ಯ ನಾನಿವತ್ತು ಬೆಳ್ತಂಗಡಿ ಠಾಣೆ ಬಂದಿರೋ ಉದ್ದೇಶ ಏನಂತ ಹೇಳಿದ್ರೆ 15/11/2025 ಬೆಳ್ತಂಗಡಿ ಠಾಣೆಗೆ ಹಾಗೂ ರಾಜ್ಯಪಾಲರಿಗೆ ಸರ್ಕಾರಕ್ಕೆ ಒಂದು ದೂರು ನೀಡಿದೆ. SIT ಅಧಿಕಾರಿಯವರು ನನ್ನ ಮೇಲೆ ಮಾಡಿರುವಂಥ ಹಲ್ಲೆ ಕುರಿತಾಗಿ ಯಾವ ರೀತಿಯಲ್ಲಿ ಹಲ್ಲೆ ಮಾಡಿದರೆಂಬುದು ಈ ವಿಷಯಕ್ಕೆ ಸಂಬಂಧಿಸಿದ ಒಂದು 3.5 ತಿಂಗಳಾಗಿದೆ ಇಂದಿಗೆ. ನಾನು ಇವತ್ತು ಬೆಳ್ತಂಗಡಿ ಠಾಣೆಗೆ ಬಂದು ವಿಚಾರಿಸಿದೆ. ನೀವು ಅವತ್ತು ನನಗೆ NCR ಮಾಡಿಕೊಟ್ಟಿದ್ದೀರಿ, NCR ಆದ ಮೇಲೆ ಏನು ಕ್ರಮ ನೀಡಿದೆ ಎಂಬುದು ನನಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ, ಯಾವುದೇ ಪತ್ರಗಳು ಬಂದಿಲ್ಲ. ನನಗೆ ನಿಮಗೆ ತನಿಖೆ ಮಾಡಲಿಕ್ಕೆ ಆಗದೆ ನನಗೆ ಮುಂದೆ ನ್ಯಾಯಾಲಯ ಮುಖಾಂತರವಾಗಿ ಪ್ರಕರಣ ದಾಖಲು ಮಾಡಿ ಇದನ್ನು ತನಿಖೆ ಮಾಡಿಸಬೇಕು. ಆದರೆ ಅನ್ಯಾಯ ನನಗೆ ಆಗಿರೋದು, ನೊಂದಿರೋದು ನಾನು. ಈ ಕಾರಣದಿಂದ ಇವತ್ತು ನಾನು ಬೆಳ್ತಂಗಡಿ ಠಾಣೆಗೆ ಬಂದಿದ್ದೆ. ಠಾಣೆ ಬರುವಾಗ ಕೇಳಿದ್ರು ಇನ್ನೊಂದು ವಾರದಲ್ಲಿ ತನಿಖೆ ಆಗ್ತಾ ಇದೆ, 1 ವಾರದಲ್ಲಿ ತನಿಖೆ ನಡೆಸಿ ವರದಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಅಲ್ಲದೆ ನಾನು ಇವಾಗಲೇ ರಾಜ್ಯದ ಮುಖ್ಯಮಂತ್ರಿಗೆ ಒಂದು ಮನವಿ ಮಾಡ್ತಾ ಇದ್ದೀವಿ. ಮನವಿ ಅಂದರೆ ದೂರು ನೀಡ್ತಾ ಇದ್ದೀವಿ. SIT ಅಧಿಕಾರಿಗಳು ಯಾವ ರೀತಿಯಲ್ಲಿ ನನ್ನ ತೇಜೋವಧೆ ಮಾಡಿದ್ದಾರೆ ಎಂಬುದನ್ನು, ಅಂದರೆ SIT ಅಧಿಕಾರಿಯವರು ನ್ಯಾಯಾಲಯಕ್ಕೆ ಕೊಟ್ಟಿರೋ ವರದಿ ಪ್ರಕಾರವಾಗಿ ಅದರ 14 ಪ್ಯಾರಾಗಳಲ್ಲಿ ನಾನು ಹೇಳದಂತೆ ನನಗೆ ಗೊತ್ತಿಲ್ಲದ ವಿಷಯವನ್ನು ಬರೆದು ಸೇರಿಸಿ ನನ್ನನ್ನು ಆರೋಪಿಯನ್ನ ಮಾಡಿ ನನ್ನನ್ನು ಜೈಲಿಗೆ ಕಳಿಸುವ ಹುನ್ನಾರ ಇದು ನಡೆದಿದೆ.
ಈ ವಿಷಯ ಗೊತ್ತಾಗಿರಿ ಯಾವತ್ತು ಅಂತ ಹೇಳಿದ್ರೆ ನಮಗೆ ಯಾವತ್ತೂ ಬೆಳ್ತಂಗಡಿ ನ್ಯಾಯಾಲಯದಿಂದ 1100 ಪುಟದ ವರದಿ ನಮ್ಮ ಕೈ ತಲುಪಿತು. ಅವತ್ತು ಗೊತ್ತಾಯಿತು ಈ ರೀತಿಯಲ್ಲಿ ಷಡ್ಯಂತ್ರ ಮಾಡ್ತಾ ಇದ್ದಾರಂತ, ಈ ರೀತಿಯಲ್ಲಿ ಪಿತೂರಿ ಮಾಡ್ತಾ ಇರೋದು ಹೋರಾಟಗಾರರ ಮೇಲೆ ಪಿತೂರಿ ಮಾಡ್ತಾ ಇದ್ದಾರಂತ. ಅದರ ವಿರುದ್ಧವಾಗಿ ನಾನು ಇನ್ನೊಂದು ದೂರು ಕೊಡಲಿಕ್ಕೆ ತಯಾರಾಗಿದ್ದೀನಿ. ಅದೇ ರೀತಿಯಲ್ಲೂ ಇವಾಗ ನಾನು ಅದರಲ್ಲಿ ನನ್ನ ವರದಿಯಲ್ಲಿ ವಿಡಿಯೋಗ್ರಾಫ್ ಆಗಿರೋ ಒಂದು ದಾಖಲೆ ಮೆನ್ಷನ್ ಮಾಡಿಲ್ಲ. ಎಲ್ಲದರಲ್ಲೂ ಮಾಡಿದ್ದಾರೆ ವಿಡಿಯೋಗ್ರಾಫ್ ಆಗಿದೆ ಅಂತ, ಆದರೆ ನನ್ನದರಲ್ಲಿ ಮಾಡಿಲ್ಲ. ಆದರೆ ವಿಡಿಯೋಗ್ರಾಫ್ ಮಾಡಿದ್ದಾರೆ ಇವರು. ವಿಡಿಯೋಗ್ರಾಫ್ ಮಾಡಿ ಇಟ್ಟುಬಿಟ್ಟು ನನ್ನ ಹತ್ರ ಆನಂತರ ಇವರ ಉದ್ದೇಶ ಏನಂತಾರೆ, ಇವರ ಕಸ್ಟಡಿಯ ತಕ್ಕ ಆರೋಪಿಯನ್ನ ಮಾಡಿ ಇವರ ಕಸ್ಟಡಿ ತೆಗೆದು ಇನ್ನೊಂದು ವಿಡಿಯೋ ಮಾಡಿ ಇವರು ಏನು ಬರೆಸಿ ಅದೇ ರೀತಿ ನಾನು ಹೇಳ್ಬೇಕು ಎಂಬುದು ಉದ್ದೇಶ ಇತ್ತು. ಆದರೆ ಆ ಮಂಜುನಾಥ ಸ್ವಾಮಿ ಇದಕ್ಕೆ ಯಾವುದಕ್ಕೂ ಕಾಲಾವಕಾಶ ಕೊಟ್ಟಿಲ್ಲ. ಹೋರಾಟಗಾರ ಪರವಾಗಿ ಆ ಪ್ರಕೃತಿ ಆ ಶಕ್ತಿ ಆ ಮಂಜುನಾಥ ಸ್ವಾಮಿ ನಮ್ಮೊಟ್ಟಿದ್ದಾರೆ. ಇವರಿಗೆ ಎಲ್ರಿಗೂ ಪ್ರಸಾದ ಸಿಕ್ಕೇ ಸಿಗ್ತದೆ, ಇವತ್ತಲ್ಲ ನಾಳೆ. ನಾನಿನ್ನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಯಾಕಂತ ಹೇಳಿದ್ರೆ ನಂಗೆ ಅಷ್ಟು ನೋವುಂಟು. ಎಲ್ಲಾ ಸುಳ್ಳುಗಾರರು ಇವರು, ಸುಳ್ಳುಗಾರರೊಟ್ಟಿಗೆ ಈ ಅಧರ್ಮಿಗಳಿಗೊಟ್ಟಿಗೆ ಸೇರ್ಕೊಂಡು ಇವರೆಲ್ಲ ದೇವರನ್ನು ತೋರಿಸಿಕೊಂಡು ಧಾರ್ಮಿಕ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಇವರು. ಇಲ್ವಾ? ಭಾರತ ದೇಶದಲ್ಲಿ ಸಂವಿಧಾನ ಇಲ್ವಾ? ಹೇಳ್ತಾರೆ ಅಲ್ಪಸಂಖ್ಯಾತರು ಹಿಂದೂ ದೇವಸ್ಥಾನದ ಆಡಳಿತ ಇರಬಾರ್ದು ಅಂತ ಹೇಳಿ. ಹೇಗೆ ಇವರಿಗೆ ಬಂತು ನಾನು ಕೇಳಬೇಕಲ್ಲ ನಾನು. ಅದೇ ದುಡ್ಡಿನಿಂದ ಇವತ್ತು ಎಲ್ಲ ಕೋರ್ಟ್ಗಳನ್ನ ಅಲ್ಲಿ ಇಲ್ಲಿ ರಾಜಕೀಯ ವ್ಯಕ್ತಿಗಳನ್ನ ಹಿಡ್ಕೊಂಡು ಬೇಡದನ್ನ ಅತ್ಯಾಚಾರ ಮಾಡುದು, ಕೊಲೆ ಮಾಡಿಸುದು, ಜಾಗ ಓಡಿಸುವುದು, ಮನೆ ಓಡಿಸುವುದು, ಬೆಂಕಿ ಹಚ್ಚುವುದು ಎಲ್ಲ ಮಾಡ್ತಾ ಇಲ್ಲ ಇವರು. ಯಾರು ಮಾಡಿಸೋದು ಹಾಗಾದ್ರೆ? ಈ ರಾಜಕೀಯ ವ್ಯಕ್ತಿಗಳು ಮಾಡಿಸೋದಲ್ಲ, ಇವರಲ್ಲ ಪಾಪಿಗಳು ಇವರು. ಇವರು ಸರಿಯಾಗಿರ್ತಿದ್ರೆ ವೀರೇಂದ್ರ ನೀವು ತಪ್ಪು ಮಾಡ್ತಿದ್ದೀರಿ, ಯಾಕೆ ಈ ತರ ಮಾಡ್ತಿದ್ರಿ? ಯಾರ್ಯಾರು ಜಾಗ ಯಾಕೆ ಒಳಗೆ ಹಾಕ್ತಿದ್ರಿ? ಸರ್ಕಾರದ ಭೂಮಿಯನ್ನು ಯಾಕೆ ಒಳಗೆ ಹಾಕ್ತಿದ್ರಿ? ಅದು ಹಿಂದೂಗಳ ದೇವಸ್ಥಾನ ಅಲ್ವಾ? ಅದು ನೀವು ಅಲ್ಪಸಂಖ್ಯಾತ ಅಲ್ವಾ? ಕೋರ್ಟಿನ ಆರ್ಡರ್ ಇಲ್ವಾ? ಬೇಕಾ ನಿಮ್ಗೆ? ಬೇಕಾದ್ರೆ ನಾನು ತಂದು ಕೊಡ್ತೇನೆ. ನಾನು ಒಬ್ಬ ಅಲ್ಪಸಂಖ್ಯಾತನಿಗೆ ಹಿಂದೂ ದೇವಸ್ಥಾನದಲ್ಲಿ ಆಡಳಿತ ಮಾಡ್ಲಿಕ್ಕೆ ಇಲ್ಲ. ಹೇಗೆ ಬಂತು ಇವರಿಗೆ? ಹೇಗೆ ಬಂತು ಕೇಳ್ಬೇಕಲ್ಲ ನಾನು. ನಮ್ಮ ರಕ್ತ ಅದು, ಹಿಂದೂಗಳ ದೇವಸ್ಥಾನ ಅದು. ಒಂದು ಭಗವದ್ಗೀತೆ ಅಲ್ಲಿ ಹಾರ್ತದ ಧರ್ಮಸ್ಥಳದಲ್ಲಿ? ತಾಕತ್ತಿದ್ರಿ RSS ನವರು ಬಿಜೆಪಿ ಅವರು ಹೋಗ್ಲಿ ಒಂದು ಭಗವದ್ಗೀತೆ ಹಾರಿಸ್ಲಿ. ಸೋಮನಾಥ ಮಂದಿರದಲ್ಲಿ ದಾಳಿಯಾದಂತ ಬಾಂಬ್ ದಾಳಿಯಾದಂತ ಸಂದರ್ಭದಲ್ಲಿ ಜಾಗರಣೆ ವೇದಿಕೆಯಿಂದ ಪ್ರತಿಭಟನೆ ಮಾಡ್ತೇವೆ, ಒಂದು ದಿವಸ ಬಂದ್ ಮಾಡಿ ಅಂತೇಳಿ ಬಂದ್ ಮಾಡಿದ ಅಂತೇಳಿ ಧರ್ಮಸ್ಥಳದಿಂದ ಹೊರಗೆ ಹೋಗಿ ಅಂತ ಹೇಳಿ, ಇಲ್ಲಿ ಕೇಸರಿ ಭಗವದ್ಗೀತೆ ಹಾಕೊಂಡು ತಿರುಗಬಾರ್ದು ಇಲ್ಲಿ ಅಂತ ಹೇಳಿ, ಅನೌನ್ಸ್ ಮಾಡಬಾರ್ದು ಇಲ್ಲಿ ಅಂತ ಹೇಳಿ, ಅಲ್ಲಿ ಸೋಮನಾಥ ಮಂದಿರದಲ್ಲಿ ದೇವಸ್ಥಾನ ಹೊಡೆದದ್ದು ಇಲ್ಲಿ ಯಾಕೆ ಬಂದ್ ಮಾಡಬೇಕು ಅಂತ ಕೇಳಿದ್ದಾರೆ. ಅದೇ ಅಣ್ಣಪ್ಪನ ಮಂಜುನಾಥನ ದುಡ್ಡಿನಲ್ಲಿ ಇವತ್ತು ಇವರು ಅತ್ಯಾಚಾರವನ್ನು ಮುಚ್ಚಿಸಾಕ್ತಿಲ್ವಾ ಇವರು? ಎಷ್ಟೋ ಮನೆಗಳ ಒಡಿಲಿಲ್ವ ಇವರು? ಎಷ್ಟೋ ಯುವತೆ 1000 ಗಟ್ಟಲೆ ಜನಗಳನ್ನು ಕೊಂದಿದ್ದಾರೆ ಇವರು. ದಾಖಲೆ ಎಲ್ಲಿ? ಯಾರ ಹತ್ರ ಕೇಳೋದು ಸ್ವಾಮಿ? ನಾವು ಯಾರ ಹತ್ರ ಕೇಳೋದು? ಬನ್ನಿ, ಮಂಜುನಾಥನ ಸನ್ನಿಧಿಯಲ್ಲಿ ನಾವು ಹೇಳ್ತೇವೆ ಮಾಡಿದ್ದಾರೆ ಇವರು ಅಂತ ಹೇಳಿ. ಒಪ್ಕೊಳ್ತೀರಾ ನೀವು? ಒಪ್ಕೊಳ್ತೀರಾ ನೀವು? ಕೇಳ್ಬೇಕಲ್ಲ ನಾವು ರಾಜಕೀಯ ವ್ಯಕ್ತಿಗಳಿಗೆ. ಇಷ್ಟೇ ಮಕ್ಕಳನ್ನು ಕೊಲೆ ಮಾಡಿದ್ದಾರೆ, ಇಷ್ಟೇ ಮನೆಗಳನ್ನು ಒಡೆದಿದ್ದಾರೆ, ದೇವಸ್ಥಾನದ ಒಳಗಡೆ ಕೊಲೆ ಮಾಡಿದ್ದಾರೆ. ದೇವಸ್ಥಾನದ ಒಳಗೆ ಮೊನ್ನೆ ಕೂಡ ವ್ಯಭಿಚಾರ ನಡೆದಿದೆ ದೇವಸ್ಥಾನದ ಒಳಗಡೆ. ಹೇಳ್ಬೇಕಾ ನಾವು? ಒಂದು ವೇದಿಕೆ ಮಾಡ್ಲಿ ಇವರು, ಸತ್ಯ ಹೇಳ್ತಾರೆ, ನಾವು ಒಪ್ಕೊಳ್ತಾರೆ ಇವರು. ಇವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಈ ಸರ್ಕಾರಗಳು. ಪಾಪಿಗಳು ಇವ್ರಿಗೆಲ್ಲ ಶಾಪ. ಅಣ್ಣಪ್ಪನ ಮಂಜುನಾಥರ ಮಾತು ಬೇಡ ಮಂಜುನಾಥ, ಧರ್ಮವನ್ನು ಕಾಯೋ ಅಣ್ಣಪ್ಪ, ನ್ಯಾಯ ಕೊಡುವ ಅಲ್ವಾ? ಕೊಡ್ಬೇಕಲ್ಲ ನ್ಯಾಯ, ಇವರಿಗೆಲ್ಲ ನ್ಯಾಯ ಸಿಗ್ಬೇಕಲ್ಲ. ಇಲ್ಲಿ ಒಂದು ಸೂಟ್ಕೇಸ್ ತಗೊಂಡು ಹೋಗ್ತಾರಲ್ವಾ? ಸೌಜನ್ಯ ಕೊಡೋದಾಗ ಯಾರಿದ್ದದ್ದು? ಇದೇ DV ಸದಾನಂದ ಇದ್ದದ್ದು ಮುಖ್ಯಮಂತ್ರಿಯಾಗಿ. 2 ದಿವಸದಲ್ಲಿ ಧರ್ಮಸ್ಥಳಕ್ಕೆ ಬಂದು ಅಲ್ಲಿಂದ ಹೋಗ್ಲಿಲ್ವಾ? 2 ಕಿಲೋಮೀಟರ್ ಇದ್ದದ್ದು ಹುಡುಗಿಯ ಮನೆಗೆ. ಯಾಕೆ ಬರ್ಲಿಲ್ಲ ಅದು? ಯಡಿಯೂರಪ್ಪ ಬರ್ಲಿಲ್ವಾ? ಈಶ್ವರಪ್ಪ ಬರ್ಲಿಲ್ವಾ? R ಅಶೋಕ್ ಬರ್ಲಿಲ್ವಾ? ಶೋಭಾ ಕರಂದ್ಲಾಜೆ ಬರ್ಲಿಲ್ವಾ? ಯಾರು ಸ್ವಾಮಿ ಆ ಹುಡುಗಿ ಅತ್ಯಾಚಾರ ಆದಾಗ? ಶೋಭಾ ಕರಂದ್ಲಾಜೆಗೆ ಮತ್ತು ಇವರಿಗೆ DV ಸದಾನಂದ ಸಂಬಂಧ ಅಲ್ವಾ ಹುಡುಗಿ ಮನೆಯವರು? ಅಲ್ಲಿಂದ ಕಳಿಸಲಿಲ್ಲ ಧರ್ಮಸ್ಥಳದಲ್ಲಿ ಸೂಟಿ ಇಟ್ಕೊಂಡು ಮುಚ್ಚಿಸಿದ್ದು ಯಾರು? ಯಾರು? ಇದೇ ಬಿಜೆಪಿ ಸರ್ಕಾರ. ಮಾತೆ ಅಂತಾರೆ, ಮಾತೆ 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 ಮಾತೆ. ಒಂದು 15 ವರ್ಷದ ಹುಡುಗಿ ಅತ್ಯಾಚಾರ, ಬರ್ಬರವಾಗಿ ಅತ್ಯಾಚಾರ. ಇಲ್ಲೆಲ್ಲ ಕಚ್ಚಿದ್ದೆಲ್ಲ ಹಾಗೆ ಉಂಟು, ಅದನ್ನು ದಾಖಲೆಯಲ್ಲಿ ಕೂಡ ಕಾಣಿಸ್ಲಿಲ್ಲ. ಆಗ ದಾಖಲೆ ಮಾಡಲಿಲ್ಲ. ಇವರಿಗೆ ಎಂತ ದಾಖಲೆ ಬೇಕಿನ್ನು? ಇವರೇನು ಧರ್ಮಾಧಿಕಾರಿ? ಯಾರಿಗೆ ಧರ್ಮಾಧಿಕಾರಿ? ಯಾರಿಗೆ ಧರ್ಮಾಧಿಕಾರಿ ಅಂತ ಕೇಳುದು ನಾನು. ಕಳ್ರಿ ಇವರೆಲ್ಲ.
ಸಮಾಜ ಕಂಟಕರು, ದೇಶದ್ರೋಹಿಗಳು, ಧರ್ಮ ವಿರೋಧಿ, ಇವರಿಗೆ ಎಲ್ರಿಗೂ ಪ್ರಸಾದ ಸಿಕ್ಕೇ ಸಿಗ್ತದೆ, ಇವತ್ತಲ್ಲ ನಾಳೆ. ನಾನಿನ್ನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಯಾಕಂತ ಹೇಳಿದ್ರೆ ನಂಗೆ ಅಷ್ಟು ನೋವುಂಟು. ಎಲ್ಲಾ ಸುಳ್ಳುಗಾರರು ಇವರು, ಸುಳ್ಳುಗಾರರೊಟ್ಟಿಗೆ ಈ ಅಧರ್ಮಿಗಳಿಗೊಟ್ಟಿಗೆ ಸೇರ್ಕೊಂಡು ಇವರೆಲ್ಲ ದೇವರನ್ನು ತೋರಿಸಿಕೊಂಡು ಧಾರ್ಮಿಕ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಇವರು. ಇಲ್ವಾ? ಭಾರತ ದೇಶದಲ್ಲಿ ಸಂವಿಧಾನ ಇಲ್ವಾ? ಹೇಳ್ತಾರೆ ಅಲ್ಪಸಂಖ್ಯಾತರು ಹಿಂದೂ ದೇವಸ್ಥಾನದ ಆಡಳಿತ ಇರಬಾರ್ದು ಅಂತ ಹೇಳಿ. ಹೇಗೆ ಇವರಿಗೆ ಬಂತು ನಾನು ಕೇಳ್ಬೇಕಲ್ಲ ನಾನು. ಅದೇ ದುಡ್ಡಿನಿಂದ ಇವತ್ತು ಎಲ್ಲ ಕೋರ್ಟ್ಗಳನ್ನ ಅಲ್ಲಿ ಇಲ್ಲಿ ರಾಜಕೀಯ ವ್ಯಕ್ತಿಗಳನ್ನ ಹಿಡ್ಕೊಂಡು ಬೇಡದನ್ನ ಅತ್ಯಾಚಾರ ಮಾಡುದು, ಕೊಲೆ ಮಾಡಿಸುದು, ಜಾಗ ಒಡಿಸುವುದು, ಮನೆ ಒಡಿಸುವುದು, ಬೆಂಕಿ ಹಚ್ಚುವುದು ಎಲ್ಲ ಮಾಡ್ತಾ ಇಲ್ಲ ಇವರು. ಯಾರು ಮಾಡಿಸೋದು ಹಾಗಾದ್ರೆ? ಈ ರಾಜಕೀಯ ವ್ಯಕ್ತಿಗಳು ಮಾಡಿಸೋದಲ್ಲ, ಇವರಲ್ಲ ಪಾಪಿಗಳು ಇವರು. ಇವರು ಸರಿಯಾಗಿರ್ತಿದ್ರೆ, ವೀರೇಂದ್ರ ನೀವು ತಪ್ಪು ಮಾಡ್ತಿದ್ದೀರಿ, ಯಾಕೆ ಈ ತರ ಮಾಡ್ತಿದ್ರಿ? ಯಾರ್ಯಾರು ಜಾಗ ಯಾಕೆ ಒಳಗೆ ಹಾಕ್ತಿದ್ರಿ? ಸರ್ಕಾರದ ಭೂಮಿಯನ್ನು ಯಾಕೆ ಒಳಗೆ ಹಾಕ್ತಿದ್ರಿ? ಅದು ಹಿಂದೂಗಳ ದೇವಸ್ಥಾನ ಅಲ್ವಾ? ಅದು ನೀವು ಅಲ್ಪಸಂಖ್ಯಾತ ಅಲ್ವಾ? ಕೋರ್ಟಿನ ಆರ್ಡರ್ ಇಲ್ವಾ? ಬೇಕಾ ನಿಮ್ಗೆ? ಬೇಕಾದ್ರೆ ನಾನು ತಂದು ಕೊಡ್ತೇನೆ. ನಾನು ಒಬ್ಬ ಅಲ್ಪಸಂಖ್ಯಾತನಿಗೆ ಹಿಂದೂ ದೇವಸ್ಥಾನದಲ್ಲಿ ಆಡಳಿತ ಮಾಡ್ಲಿಕ್ಕೆ ಇಲ್ಲ. ಹೇಗೆ ಬಂತು ಇವರಿಗೆ? ಹೇಗೆ ಬಂತು ಕೇಳ್ಬೇಕಲ್ಲ ನಾನು. ನಮ್ಮ ರಕ್ತ ಅದು, ಹಿಂದೂಗಳ ದೇವಸ್ಥಾನ ಅದು. ಒಂದು ಭಗವದ್ಗೀತೆ ಅಲ್ಲಿ ಹಾರ್ತದ ಧರ್ಮಸ್ಥಳದಲ್ಲಿ? ತಾಕತ್ತಿದ್ರಿ RSS ನವರು, ಬಿಜೆಪಿ ಅವರು ಹೋಗ್ಲಿ ಒಂದು ಭಗವದ್ಗೀತೆ ಹಾರಿಸ್ಲಿ. ಸೋಮನಾಥ ಮಂದಿರದಲ್ಲಿ ದಾಳಿಯಾದಂತ, ಬಾಂಬ್ ದಾಳಿಯಾದಂತ ಸಂದರ್ಭದಲ್ಲಿ ಜಾಗರಣೆ ವೇದಿಕೆಯಿಂದ ಪ್ರತಿಭಟನೆ ಮಾಡ್ತೇವೆ, ಒಂದು ದಿವಸ ಬಂದ್ ಮಾಡಿ ಅಂತೇಳಿ, ಬಂದ್ ಮಾಡಿದ ಅಂತ ಹೇಳಿ, ಧರ್ಮಸ್ಥಳದಿಂದ ಹೊರಗೆ ಹೋಗಿ ಅಂತ ಹೇಳಿ, ಇಲ್ಲಿ ಕೇಸರಿ ಭಗವದ್ಗೀತೆ ಹಾಕೊಂಡು ತಿರುಗಬಾರ್ದು ಇಲ್ಲಿ ಅಂತ ಹೇಳಿ, ಅನೌನ್ಸ್ ಮಾಡಬಾರ್ದು ಇಲ್ಲಿ ಅಂತ ಹೇಳಿ, ಅಲ್ಲಿ ಸೋಮನಾಥ ಮಂದಿರದಲ್ಲಿ ದೇವಸ್ಥಾನ ಹೊಡೆದದ್ದು ಇಲ್ಲಿ ಯಾಕೆ ಬಂದ್ ಮಾಡಬೇಕು ಅಂತ ಕೇಳಿದ್ದಾರೆ. ಅದೇ ಅಣ್ಣಪ್ಪನ ಮಂಜುನಾಥನ ದುಡ್ಡಿನಲ್ಲಿ ಇವತ್ತು ಇವರು ಅತ್ಯಾಚಾರವನ್ನು ಮುಚ್ಚಿಸಾಕ್ತಿಲ್ವಾ ಇವರು? ಎಷ್ಟೋ ಮನೆಗಳ ಒಡಿಲಿಲ್ವ ಇವರು? ಎಷ್ಟೋ ಯುವತೆ, ಸಾವಿರ ಗಟ್ಟಲೆ ಜನಗಳನ್ನು ಕೊಂದಿದ್ದಾರೆ ಇವರು. ದಾಖಲೆ ಎಲ್ಲಿ? ಯಾರ ಹತ್ರ ಕೇಳೋದು ಸ್ವಾಮಿ ನಾವು? ಯಾರ ಹತ್ರ ಕೇಳೋದು? ಬನ್ನಿ, ಮಂಜುನಾಥನ ಸನ್ನಿಧಿಯಲ್ಲಿ ನಾವು ಹೇಳ್ತೇವೆ ಮಾಡಿದ್ದಾರೆ ಇವರು ಅಂತ ಹೇಳಿ. ಒಪ್ಕೊಳ್ತೀರಾ ನೀವು? ಒಪ್ಕೊಳ್ತೀರಾ ನೀವು? ಕೇಳ್ಬೇಕಲ್ಲ ನಾವು ರಾಜಕೀಯ ವ್ಯಕ್ತಿಗಳಿಗೆ. ಇಷ್ಟೇ ಮಕ್ಕಳನ್ನು ಕೊಲೆ ಮಾಡಿದ್ದಾರೆ, ಇಷ್ಟೇ ಮನೆಗಳನ್ನು ಒಡೆದಿದ್ದಾರೆ, ದೇವಸ್ಥಾನದ ಒಳಗಡೆ ಕೊಲೆ ಮಾಡಿದ್ದಾರೆ, ದೇವಸ್ಥಾನದ ಒಳಗೆ ಮೊನ್ನೆ ಕೂಡ ವ್ಯಭಿಚಾರ ನಡೆದಿದೆ ದೇವಸ್ಥಾನದ ಒಳಗಡೆ. ಹೇಳ್ಬೇಕಾ ನಾವು? ಒಂದು ವೇದಿಕೆ ಮಾಡ್ಲಿ ಇವರು, ಸತ್ಯ ಹೇಳ್ತಾರೆ, ನಾವು ಒಪ್ಕೊಳ್ತಾರೆ ಇವರು. ಇವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಈ ಸರ್ಕಾರಗಳು, ಪಾಪಿಗಳು. ಇವ್ರಿಗೆಲ್ಲ ಶಾಪ. ಅಣ್ಣಪ್ಪನ ಮಂಜುನಾಥರ ಮಾತು ಬಿಡ ಮಂಜುನಾಥ, ಧರ್ಮವನ್ನು ಕಾಯೋ ಅಣ್ಣಪ್ಪ, ನ್ಯಾಯ ಕೊಡುವವ ಅಲ್ವಾ? ಕೊಡ್ಬೇಕಲ್ವ ನ್ಯಾಯ? ಇವರಿಗೆಲ್ಲ ನ್ಯಾಯ ಸಿಗ್ಬೇಕಲ್ಲ. ಇಲ್ಲಿ ಒಂದು ಸೂಟ್ಕೇಸ್ ತಗೊಂಡು ಹೋಗ್ತಾರಲ್ವಾ? ಸೌಜನ್ಯ ಕೊಡೋದಾಗ ಯಾರಿದ್ದದ್ದು? ಇದೇ DV ಸದಾನಂದ ಗೌಡ ಇದ್ದದ್ದು ಮುಖ್ಯಮಂತ್ರಿಯಾಗಿ. 2 ದಿವಸದಲ್ಲಿ ಧರ್ಮಸ್ಥಳಕ್ಕೆ ಬಂದು ಅಲ್ಲಿಂದ ಹೋಗ್ಲಿಲ್ವಾ? 2 ಕಿಲೋಮೀಟರ್ ಇದ್ದದ್ದು ಹುಡುಗಿಯ ಮನೆಗೆ. ಯಾಕೆ ಬರ್ಲಿಲ್ಲ ಅದು? ಯಡಿಯೂರಪ್ಪ ಬರ್ಲಿಲ್ವಾ? ಈಶ್ವರಪ್ಪ ಬರ್ಲಿಲ್ವಾ? ಅಶೋಕ್ ಬರ್ಲಿಲ್ವಾ? ಶೋಭಾ ಕರಂದ್ಲಾಜೆ ಬರ್ಲಿಲ್ವಾ? ಯಾರು ಸ್ವಾಮಿ ಆ ಹುಡುಗಿ ಅತ್ಯಾಚಾರ ಆದಾಗ? ಶೋಭಾ ಕರಂದ್ಲಾಜೆಗೆ ಮತ್ತು ಇವರಿಗೆ DV ಸದಾನಂದ ಗೌಡನಿಗೆ ಸಂಬಂಧ ಅಲ್ವಾ ಹುಡುಗಿ ಮನೆಯವರು? ಅಲ್ಲಿಂದ ಕಳಿಸಲಿಲ್ಲ ಧರ್ಮಸ್ಥಳದಲ್ಲಿ ಸೂಟಿ ಇಟ್ಕೊಂಡು ಮುಚ್ಚಿಸಿದ್ ಯಾರು? ಯಾರು? ಇದೇ ಬಿಜೆಪಿ ಸರ್ಕಾರ. ಮಾತೆ ಅಂತಾರೆ, ಮಾತೆ 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 ಮಾತೆ. ಒಂದು 15 ವರ್ಷದ ಹುಡುಗಿ ಅತ್ಯಾಚಾರ, ಬರ್ಬರವಾಗಿ ಅತ್ಯಾಚಾರ. ಇಲ್ಲೆಲ್ಲ ಕಚ್ಚಿದೆಲ್ಲ ಹಾಗೆ ಉಂಟು, ಅದನ್ನು ದಾಖಲೆಯಲ್ಲಿ ಕೂಡ ಕಾಣಿಸ್ಲಿಲ್ಲ. ಆಗ ದಾಖಲೆ ಮಾಡಲಿಲ್ಲ. ಇವರಿಗೆ ಎಂತ ದಾಖಲೆ ಬೇಕಿನ್ನು? ಇವರೇನು ಧರ್ಮಾಧಿಕಾರಿ? ಯಾರಿಗೆ ಧರ್ಮಾಧಿಕಾರಿ? ಯಾರಿಗೆ ಧರ್ಮಾಧಿಕಾರಿ ಅಂತ ಕೇಳುದು ನಾನು. ಕಳ್ರಿ ಇವರೆಲ್ಲ, ಸಮಾಜ ಕಂಟಕರು, ದೇಶದ್ರೋಹಿಗಳು, ಧರ್ಮ ವಿರೋಧಿಗಳು, ಭಯೋತ್ಪಾದಕರು.